ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ ಇನ್ನು 4 ತಿಂಗಳುಗಳ ಕಾಲ ಶುಕ್ರ ಗ್ರಹ ಅಂದ್ರೆ ನಿಮ್ಮ ರಾಶಿಗಿಂತ 6ನೇ ರಾಶಿ ಹಾಗೂ 11ನೇ ರಾಶಿಯ ಅಧಿಪತಿಯಾದಂತಹ ಶುಕ್ರ ಗ್ರಹ ಮೀನ ರಾಶಿಯಲ್ಲಿ ಪರಮೋಚ್ಚ ಸ್ಥಿತಿಯಲ್ಲಿ ಇರ್ತಾರೆ. 4 ತಿಂಗಳ ಕಾಲ ಫುಲ್ ಪವರ್ಫುಲ್ ಆಗಿರ್ತಾರೆ ಶುಕ್ರ ಇಷ್ಟೆಲ್ಲಾ ಪವರ್ಫುಲ್ ಆಗಿದ್ದಾನೆ ಅಂತಂದಾಗ ನಿಮ್ಮೇಲೆ ಪ್ರಭಾವ ಬಿದ್ದೇ ಬರುತ್ತಲ್ಲ. ಏನದು? ಧನುರ್ರಾಶಿಯವರ ಮೇಲೆ ಈ ಪರಮೋಚ್ಚ ಸ್ಥಿತಿಯ ಶುಕ್ರನ 4 ತಿಂಗಳುಗಳ ಕಾಲದ ರಹಸ್ಯ ಪ್ರಭಾವ ಏನು? ಶುಭವೇ ಅಶುಭವೇ ಅನ್ನುವಂತಹ ಪ್ರಶ್ನೆಗೆ ಉತ್ತರ ಹಾಗೂ ಎಲ್ಲ ಆಗಬಹುದಾದ ಸಮಸ್ಯೆಗಳಿಗೆ ಪರಿಹಾರ ಈ ವಿಡಿಯೋ ಎಂಡ ತನಕ ನೋಡಿ. ಖಂಡಿತವಾಗಿ ವಿವರವಾಗಿ ತಿಳಿಸ್ತಾನೆ. ಪ್ರತಿಯೊಬ್ಬ ಧನುರ್ರಾಶಿಯವರಿಗೆ ಈ ವಿಡಿಯೋ ರೀಚ್ ಆಗೋ ತರ ವಾಟ್ಸ್ಆಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ. ನೀವಿನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಕೆಳಗೆ ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಅದೇ ರೀತಿಯಲ್ಲಿ ಫೇಸ್ಬುಕ್ ಅಲ್ಲಿ ವಿಡಿಯೋ ನೋಡ್ತಾ ಇದ್ರೆ ನಮ್ಮ ಪೇಜ್ ನ ಫಾಲೋ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ವಿಡಿಯೋ ನೋಡ್ತಾ ಇರ್ತಕ್ಕಂಥ ನಿಮಗೆಲ್ಲರಿಗೂ ಸಹ ಒಂದು ರೀತಿಯ ಆರ್ಥಿಕ ಬಾಧೆಗಳಿರಬಹುದು, ಅಥವಾ ಏನೋ ಒಂದು ಆಸೆ ಇರಬಹುದು. ದುಡ್ಡು ಬಂದ್ರೆ ನಾನು ಇಂಥದ್ದೊಂದು ಕೆಲಸ ಮಾಡಬೇಕು ಅಂದ್ರೆ ತಗೋಬೇಕು, ಇಂಥ ವಸ್ತು ತಗೋಬೇಕು, ಇಂಥ ಕಾರ್ಯ ಆಗ್ಬೇಕು ಅಂತ. ಶುಕ್ರ ಗ್ರಹ ದುಡ್ಡು ಕೊಡೋ ವಿಚಾರದಲ್ಲ ಇರಬಹುದು, ಅಥವಾ ಸಾಲಗಳ ಪರಿಹಾರದ ವಿಚಾರಗಳ ಎಲ್ಲದರಲ್ಲೂ ಶುಕ್ರ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ದಯವಿಟ್ಟು ನೀವು ನೋಡೋಣ, ನೀವು ಒಂದು ಕಮೆಂಟ್ ಮಾಡಿ, ನಿಮಗೆ ಶುಕ್ರನ ಅನುಗ್ರಹದಿಂದ ಹಣಕಾಸು ಬಂದ್ರೆ ನಿಮ್ಮ ಯಾವ ಸಮಸ್ಯೆ ಪರಿಹಾರವಾಗಬೇಕು ಅಂತ ನೋಡೋಣ. ನಿಮಗೆ ಎಷ್ಟು ಸಮಸ್ಯೆ ಇದೆ ಅಂತ, ಆ ಸಮಸ್ಯೆಗಳು ಸಹ ಪರಿಹಾರವಾಗಲಿ ಅಂತ ನಾನು ಭಗವಂತನಲ್ಲಿ ಬೇಡ್ಕೊಳ್ತೇನೆ. ನೀವು ಸಹ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ, ಒಂದು ಕಮೆಂಟ್ ಮಾಡಿ ನೋಡೋಣ ನಿಮಗೆ ಯಾವ ರೀತಿಯಲ್ಲಿ ಶುಕ್ರನ ಅನುಗ್ರಹ ಬೇಕು, ನಿಮ್ಮ ಯಾವ ಸಮಸ್ಯೆ ಪರಿಹಾರವಾಗಬೇಕು ಅಂತ. ನಮಸ್ಕಾರ, ನಾನು ವಿಠಲ್ ಭಟ್ ಮಾತಾಡ್ತಾ ಇರ್ತಕ್ಕಂಥದ್ದು. ಈ ಒಂದು ವಿಡಿಯೋದಲ್ಲಿ ನಾನು ಧನುರಾಶಿಯವರ ಮೇಲೆ ಇನ್ನು 4 ತಿಂಗಳುಗಳ ಕಾಲ ಶುಕ್ರನ ರಹಸ್ಯ ಪ್ರಭಾವವನ್ನು ಹೇಳ್ತಾನೆ. ಶುಭವ ಅಶುಭವ ಅಂತ ಕೇಳಲಿಕ್ಕೆ ಹೋದ್ರೆ 50-50 ಅಂತ ಹೇಳ್ಬೇಕು. ಯಾಕೆ? ಶುಕ್ರ ನಮಗೆ ಷಷ್ಠ್ಯಾಧಿಪತಿಯೂ ಹೌದು, ಲಾಭಾಧಿಪತಿಯೂ ಹೌದು, 6ನೇ ಮನೆ ಅಧಿಪತಿಯೂ ಹೌದು, 11ನೇ ಮನೆ ಅಧಿಪತಿಯೂ ಹೌದು. 6ನೇ ಮನೆ ಅಂದ್ರೆ ಅದು ರೋಗ ಸ್ಥಾನ, ಅದು ಒಂಥರ ಶತ್ರು ಸ್ಥಾನ, ಒಂಥರ ಸಾಲದ ಸ್ಥಾನ ಅಂತ ಅದನ್ನ ತೆಗಿತಾರೆ. ಆದ್ರೆ 11ನೇ ಸ್ಥಾನವನ್ನು ಲಾಭ ಸ್ಥಾನ ಅಂತ ಕರೀತಾರೆ, ಎಲ್ಲ ರೀತಿಯಲ್ಲಿ ಒಳ್ಳೇದು ಮಾಡ್ತಕ್ಕಂತಹ ಸ್ಥಾನ ಅಂತ. ಎರಡನ್ನೂ ಕೊಡ್ತಕ್ಕಂತ ಶುಕ್ರ ಚತುರ್ಥದಲ್ಲಿ ಪರಮೋಚ್ಚ ಸ್ಥಿತಿಯಲ್ಲಿ ಇರ್ತಾನೆ ಅಂದ್ರೆ 4 ತಿಂಗಳುಗಳ ಕಾಲ ಒಂದಿಷ್ಟು ವಿಚಾರದಲ್ಲಿ ತುಂಬಾ ಒಳ್ಳೇದು ಆಗ್ತದೆ, ಒಂದಿಷ್ಟು ವಿಚಾರದಲ್ಲಿ ತುಂಬಾ ಸಮಸ್ಯೆಗಳು ಆಗಬಹುದು. ಈ ಸಮಸ್ಯೆಗಳಾಗಬಾರದು, ಒಳ್ಳೇದು ಮಾತ್ರ ಆಗಬೇಕು ಅಂದ್ರೆ ಶುಕ್ರನ ಆರಾಧನೆಯೇ ಮಾಡ್ಬೇಕು. ಷಷ್ಠ್ಯಾಧಿಪತಿ ಚತುರ್ಥದಲ್ಲಿ ಪರಮೋಚ್ಚ ಸ್ಥಿತಿ ಅಂದ್ರೆ ಸಾಲಗಳು ಜಾಸ್ತಿ ಆಗ್ಬಿಡುತ್ತೆ. ಅದರಲ್ಲೂ ಹೇಗೆ? ಯಾವುದೋ ಬ್ಯಾಂಕ್ ಅಲ್ಲಿ ಕರೆಕ್ಟ್ ಆಗಿ ಸಾಲ ಮಾಡ್ಕೊಂಡು ಬರ್ತಕ್ಕಂಥದ್ದಲ್ಲ, ಸುಮ್ನೆ ಕೈ ಸಾಲಗಳು. ಫೋನ್ ಮಾಡಿ ನಂಗೊಂದು 50,000 ಹಾಕು, ನಂಗೊಂದು 1,00,000 ಕೊಡು, ನಂಗೊಂದು 20,000 ಕೊಡು, ನಂಗೊಂದು 50,000 ಕೊಡು. ಸುಮ್ನೆ ಒಂದಿಷ್ಟು ಸಾಲ ಅವರು ಕೊಟ್ಬಿಡ್ತಾರೆ. ಯಾವಾಗ್ಲೂ ಕೊಡದೇ ಇರ್ತಕ್ಕಂಥವ್ರು, ಕೊಡಲ್ಲ ಅಂತ ನೀವು ಅನ್ಕೊಂಡವ್ರು ಕೂಡ ಸಡನ್ ಆಗಿ ಹೋಗ್ಲಿ ಅತ್ಲಾಗ ಆಗ್ಲಿ ಅಂತ ಬಿಟ್ಟು ಕೊಟ್ಬಿಡ್ತಾರೆ ನಿಮಗೆ ದುಡ್ಡನ್ನ. ಸೊ ಏನಾಗುತ್ತೆ? ದುಡ್ಡು ಸಿಗುತ್ತೆ, ಬಟ್ ಸಾಲದಲ್ಲಿ ಮುಳ್ಕೊಂಡ್ ಬಿಡ್ತೀರಾ ನೀವು. ಸೊ ಅನಾವಶ್ಯಕವಾದಂತಹ ಸಾಲಗಳು ಜಾಸ್ತಿ ಆಗ್ಬಿಡುತ್ತೆ. ಯಾರೋ ಕಾಲ್ ಮಾಡ್ಕೊಂಡು, ಸರ್ ನಿಮಗೆ ಪ್ರೀ ಅಪ್ರೂವ್ಡ್ ಲೋನ್ ಇದೆ ಕೊಡೋಣ ಸರ್ ಅಂದ್ರೆ ಹ್ಞೂ ಅಂದ್ಬಿಡ್ತೀರಾ. ಅದು ಯಾವ್ದೋ ಬ್ಯಾಂಕಿಂದ ಆಗಿರಲ್ಲ, ಮತ್ತೆ ಯಾವ್ದೋ ಒಂದು ಇನ್ಸ್ಟಿಟ್ಯೂಷನ್, ಒಂದು ಯಾವ್ದೋ ಒಂದು ಫಿನಾನ್ಸ್ ಸಂಸ್ಥೆಗಳಾಗ್ಬಿಟ್ಟಿರ್ತವೆ. ಸಿಕ್ಕಾಪಟ್ಟೆ ಬಡ್ಡಿ, ಸಾಲದ ಸುಳಿ ಅಂತಾರಲ್ಲ, ಆ ತರ ಸಿಗಾಕೊಂಡ್ಬಿಡ್ತೀರಾ. ಸೊ ಧನುರಾಶಿಯವರು ದಯವಿಟ್ಟು 4 ತಿಂಗಳುಗಳ ಕಾಲ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಈ 4 ತಿಂಗಳುಗಳ ಕಾಲ ಅತ್ಯಂತ ಅವಶ್ಯಕತೆ ಇರುವ ಬದಲು ಸಾಲ ಮಾಡಬೇಡಿ. ತುಂಬಾ ಅವಶ್ಯಕತೆ ಇದೆ ಸರ್, ಸಾಧ್ಯನೇ ಇಲ್ಲ, ಲೋನ್ ಬೇಕೇ ಬೇಕು ಅಂದ್ರೆ ಮಾತ್ರ ಮಾಡಿ, ಇಲ್ಲಾಂದ್ರೆ ಮಾಡಬೇಡಿ. ಅದರಲ್ಲೂ ಕೂಡ ಬ್ಯಾಂಕ್, ಯಾವ ಬ್ಯಾಂಕು? ನಮ್ಮ ನ್ಯಾಷನಲೈಸ್ಡ್ ಬ್ಯಾಂಕ್, ರಾಷ್ಟ್ರೀಕೃತ ಬ್ಯಾಂಕ್ಗಳನ್ನು ಹೊರತುಪಡಿಸಿ ಬೇರೆ ಕಡೆ ಯಾರ ಹತ್ರ ಕೈ ಸಾಲ, ಆ ಸಾಲ, ಈ ಸಾಲ ಮಾಡಬೇಡಿ. ಬಹಳ ಇಂಪಾರ್ಟೆಂಟ್ ಬರ್ದಿಟ್ಕೊಳ್ಳಿ ಇದನ್ನ. ಏನಾದ್ರು ತಪ್ಪು ಮಾಡಿದ್ರೆ ಮತ್ತೆ ಸಮಸ್ಯೆ ಆಗ್ಬಿಡುತ್ತೆ. ನಾನು ಹೆದರ್ಸ್ತಾ ಇದ್ದೀನಿ ಅನ್ಕೊಂಬೇಡಿ, ಬುದ್ಧಿವಾದ ಹೇಳ್ತಾ ಇದ್ದೀನಿ. ಈ ತಪ್ಪು ಮಾಡಬೇಡಿ, ಈ ಅನಿವಾರ್ಯ ಇದ್ರೆ ಹಿಂಗ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಅರ್ಥ ಆಯ್ತಲ್ಲ? ನಿಮ್ಮನ್ನು ಹೆದರ್ಸಿ ತೆಗೆದೆಲ್ಲ ಮಾಡ್ತಾ ಇಲ್ಲ ನಾನು. ಬಹಳಷ್ಟು ಜನಕ್ಕೆ ನಾನು ಏನ್ ಹೇಳ್ತಾ ಇದ್ದೀನಿ ಅನ್ನೋದೇ ಅರ್ಥ ಆಗೋದಿಲ್ಲ ಅನ್ನೋದೇ ಬೇಜಾರಾಗ್ಬಿಡುತ್ತೆ ನನಗೆ. ಸೊ ಇದನ್ನ ಮಾಡಬೇಡಿ, ಇದನ್ನ ಮಾಡಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇನೆ, ಆಯ್ತಾ? ಇದು ಸಾಲಗಳ ವಿಚಾರ. ಇನ್ನು ಷಷ್ಠ್ಯಾಧಿಪತಿಯಾಗಿ ಕೂಡ ಶುಕ್ರ ಪರಮೋಚ್ಚ ಸ್ಥಿತಿ ಅಂತಂದಾಗ ಸ್ವಲ್ಪ ಆರೋಗ್ಯ ಬಾಧೆಯೂ ಆಗುತ್ತೆ. ಅದರಲ್ಲೂ ಚತುರ್ಥದಲ್ಲಿ ಅಂದಾಗ ಗಂಟಲು ನೋವು ಬರ್ತಕ್ಕಂಥದ್ದು, ಮತ್ತೆ ಆಡಕ್ಕಾಗದೆ ಇರತಕ್ಕಂಥದ್ದು, ಇದೆಲ್ಲ ಒಂದು 4 ತಿಂಗಳು ಕಂಟಿನ್ಯೂಸ್ ಆಗಿ ಆಗುವ ಸಾಧ್ಯತೆ ಜಾಸ್ತಿ ಇದೆ. ಸೊ ಅದ್ರ ಬಗ್ಗೆ ನೀವು ಯಾವ ಆಹಾರ ಸೇವನೆ ಮಾಡ್ತಿದ್ದೀರಾ, ಬಿಸಿ ನೀರೇ ಕುಡಿತಕ್ಕಂಥದ್ದು, ಗಂಟಲನ್ನ ಸ್ವಲ್ಪ ಸುರಕ್ಷಿತವಾಗಿ ಇಟ್ಕೊಳ್ತಕ್ಕಂಥದ್ದು, ಇದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸಿ. ಇನ್ನು ಚತುರ್ಥದಲ್ಲಿಯೇ ಶುಕ್ರ ಪರಮೋಚ್ಚ ಸ್ಥಿತಿ, ಅದು ಷಷ್ಠ್ಯಾಧಿಪತಿಯಾಗಿ ಅಂತಂದಾಗ ನಿಮ್ಮ ತಾಯಿಯವರ ಹಾಗೂ ನಿಮ್ಮ ನಡುವೆ ಸ್ವಲ್ಪ ಜಗಳ ಸ್ಥಾಪಗಳು ಬಂದ್ಬಿಡ್ಬೋದು, ಅಥವಾ ತಾಯಿಯವರಿಗೆ ಅನಾರೋಗ್ಯ ಕಾಡಬಹುದು ಶುಕ್ರನಿಂದಾಗಿ.
ಸೊ ಸ್ವಲ್ಪ ಶುಕ್ರನ ಆರಾಧನೆ ಮಾಡ್ಕೊಂಡು ತಾಯಿಗೆ ಏನು ಆರೋಗ್ಯ ಬಾಧೆ ಆಗದಂಗೆ ಹಾಗೂ ನಿಮ್ಮ ತಾಯಿ ನಡುವೆ ಅದು ಜಗಳ ಮನಸ್ತಾಪ ಆಗದಂಗೆ ನೀವೇ ನೋಡ್ಕೊಳ್ಬೇಕು. ನಿಮ್ ತಾಯಿಯವರು ಒಂದು ಮಾತು ಹೇಳಿದ್ರು ಕೂಡ ಓಕೆ ಪರವಾಗಿಲ್ಲ, ಅಮ್ಮನೇ ಅಲ್ವಾ, ಇನ್ಯಾರು ಹೇಳ್ಬೇಕು ನನಗೆ ಅನ್ನೋ ಲೆಕ್ಕದಲ್ಲಿ ಒಂದು ಗೌರವ ಪ್ರೀತಿ ಮರ್ಯಾದೆಯನ್ನ ತಾಯಿಯೊಟ್ಟಿಗೆ ಇಟ್ಕೊಂಡಾಗ ನೀವು ಮತ್ತೆ ವಾಪಸ್ ಜಗಳ ಮಾಡಕ್ ಹೋಗದೆ ಹೋದ್ರೆ ಅವಾಗ ಜಗಳ ದೊಡ್ಡ ಆಗಲ್ಲ, ಅಲ್ಲಿಗೆ ಸುಧಾರಿಸ್ಬಿಡುತ್ತೆ. ನೀವೇನ್ ಹೇಳೋದು ಅಮ್ಮ ಏನ್ ಹೇಳೋದು, ನೀವೇನ್ ಹೇಳೋದು ಅಮ್ಮ ಹೇಳೋದು, ದೊಡ್ಡ ಜಗಳ ಆಗುತ್ತೆ. ಈ ವಿಚಾರಗಳನ್ನ ಗಮನಿಸಬೇಕು ಧನುರಾಶಿಯವರು. ಏನ್ಗಳೇ ನೆಗೆಟಿವ್ ಹೇಳ್ತಾ ಇದ್ದೀರಾ, 50% ಪಾಸಿಟಿವ್ ಕೂಡ ಹೇಳಿದ್ರಲ್ಲ ಅಂದ್ರೆ ಹೌದು. ಲಾಭಾಧಿಪತಿಯೂ ಸಹ ಶುಕ್ರನೇ. ಲಾಭಾಧಿಪತಿಯಾದ ಶುಕ್ರ ಚತುರ್ಥದಲ್ಲಿದ್ದಾನೆ ಅಂತ ಬರೀ ಮಾತಾಡೇ ನೀವು ದುಡ್ಡನ್ನು ಸಂಪಾದನೆ ಮಾಡಬಹುದು. ಅಂದ್ರೆ ಈ ಬ್ರೋಕರೇಜ್ ಕೆಲಸ ಮಾಡ್ತಾರಲ್ಲ, ಲ್ಯಾಂಡ್ ಬ್ರೋಕರೇಜ್ ಇರಬಹುದು, ರಿಯಲ್ ಎಸ್ಟೇಟ್ ಬ್ರೋಕರ್ ಒಂದೇ ಅಲ್ಲ, ಬೇರೆ ಬೇರೆ ಏನೋ ಒಂದಿಷ್ಟು ಬ್ರೋಕರೇಜ್ ಅನ್ನು ಎ ಪರ್ಸನ್ ಇಂದ ಬಿ ಪರ್ಸನ್ ಮಧ್ಯದಲ್ಲಿ ವ್ಯವಹಾರವನ್ನು ನಡೆಸಿ ಈ ಒಂದು ವ್ಯಕ್ತಿ ಅವರ ಒಂದು ದುಡ್ಡನ್ನು ಸಂಪಾದನೆ ಮಾಡ್ಕೊಳ್ತಕ್ಕಂಥದ್ದು ಮಾತು ಪ್ರಧಾನವಾಗಿ ಉಳ್ಳಂತಹ ವೃತ್ತಿ ಆಗಿರ್ತದೆ. ಸೊ ಅವರಿಗೆ ಒಳ್ಳೆ ಪ್ರಾಫಿಟ್ಸ್ ಇದೆ. ಅಷ್ಟೇ ಅಲ್ಲದೆ ನೀವು ಮಾತು ಪ್ರಧಾನವಾಗಿ ಯಾವುದೇ ವೃತ್ತಿಯಲ್ಲಿ ಟೀಚರ್ ಇರ್ಬೋದು, ಲಾಯರ್ ಇರ್ಬೋದು, ಈ ತರ ಮಾತಾಡಬೇಕು ಆಗಿರ್ತಕ್ಕಂಥ ವೃತ್ತಿಯಲ್ಲಿರ್ತಕ್ಕಂಥವ್ರು, ಮಾತಾಡೋದೇ ವೃತ್ತಿ ಆಗಿರ್ತಕ್ಕಂಥವ್ರಿಗೆಲ್ಲರಿಗೂ ಸಹ ತುಂಬಾ ಚೆನ್ನಾಗಿರ್ತದೆ. ಅಂದ್ರೆ ಅವ್ರ ವೃತ್ತಿಯಲ್ಲಿ ತುಂಬಾ ಚೆನ್ನಾಗಿ ಲಾಭವಾಗ್ತದೆ. ಅವ್ರಿಗೆ ಪ್ರಮೋಷನ್ ಇತ್ಯಾದಿಗಳಿರ್ಬೋದು, ಸ್ಯಾಲರಿ ಹೈಕ್ ಇರ್ಬೋದು, ದುಡ್ಡು ಸಂಪಾದನೆ ಅದರಿಂದ ಇರ್ಬೋದು, ಚೆನ್ನಾಗಾಗತ್ತೆ ಅಂತ ಕಂಡು ಬರ್ತಾ ಇದೆ. ಇಲ್ಲಿ ಇನ್ನೂ ಒಂದು ಗಮನಿಸಬೇಕಾದಂತಹ ವಿಚಾರ, ತಾಯಿಯ ಕಡೆಯಿಂದ ನಿಮಗೆ ಕೂಡ ಒಂದಿಷ್ಟು ಅನುಕೂಲಗಳು ಸಹ ಆಗುತ್ತೆ. ಯಾಕಂದ್ರೆ ಈ ಜಗಳ ಮನಸ್ತಾಪಗಳು ಮಾಡ್ಕೊಳ್ಳೋದನ್ನ ತಾಯಿ ಚೆನ್ನಾಗಿ ನೋಡ್ಕೊಂಡ್ರಿ ಅಂತಾದ್ರೆ ತಾಯಿ ಕಡೆಯಿಂದ ಒಂದಿಷ್ಟು ಲಾಭವಾಗುತ್ತೆ. ಅದರಲ್ಲೂ ದುಡ್ಡು, ಅಮ್ಮ ಎಲ್ಲೋ ನಿಮಗೆ ದುಡ್ಡಿನ ವ್ಯವಸ್ಥೆ, ನಿಮ್ಮ ಅವಶ್ಯಕತೆ ಎಷ್ಟಲ್ದಿದ್ರು ಎಷ್ಟೋ ಅಷ್ಟು ತಾಯಿ ಕಡೆಯಿಂದ ಒಂದಿಷ್ಟು ದುಡ್ಡಂತೂ ಸಿಗುತ್ತೆ ನಿಮಗೆ, ಆಯ್ತಲ್ವಾ. ಅದೆಲ್ಲ ಯೋಗ ಫಲಗಳು ತುಂಬಾ ಚೆನ್ನಾಗಿದೆ. ಈ ವಿವಾಹಿತ ಧನುರಾಶಿಯ ಸ್ತ್ರೀಯರು ತವರು ಮನೆಯಿಂದ ನೀವು ಒಂದಿಷ್ಟು ದುಡ್ಡನ್ನ ಎಕ್ಸ್ಪೆಕ್ಟ್ ಮಾಡಬಹುದು, ನಿರೀಕ್ಷಿಸಬಹುದು. ಭೂಮಿಯನ್ನು ನಿರೀಕ್ಷಿಸಿ ಅಂತ ಹೇಳಲ್ಲ, ದುಡ್ಡನ್ನು ಮಾತ್ರ ನಿರೀಕ್ಷಿಸಬಹುದು. ಸಿಗುವ ಸಾಧ್ಯತೆ ಸ್ವಲ್ಪ ಜಾಸ್ತಿ ಇದೆ. ಶುಕ್ರನ ಆರಾಧನೆ ಆಗಬೇಕು. ಹೀಗೆ ಹಲವಾರು ವಿಚಾರಗಳಲ್ಲಿ ಶುಕ್ರ ನಿಮಗೆ ಅನುಕೂಲ ಮಾಡಿಕೊಡ್ತಾನೆ. ಬಿಸ್ನೆಸ್, ವ್ಯಾಪಾರ ಮಾಡ್ತಾ ಇರತಕ್ಕಂಥ ಧನುರಾಶಿಯವರಿಗೆ ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇನಲ್ಲಿ ಒಳ್ಳೆ ವ್ಯಾಪಾರ, ತುಂಬಾ ಚೆನ್ನಾಗಿ ಬಿಸ್ನೆಸ್ ಆಗೋಂಗ್ ಮಾಡ್ತಾರೆ. ಆದ್ರೂ ಒಂದ್ ನೆನ್ಪಿಟ್ಕೊಳ್ಬೇಕು, ಸಾಲ ಕೊಡಬಾರ್ದು. ಆಮೇಲೆ ಕೊಡ್ತೀನಿ ಬಿಡಿ, ನನ್ನ ಅಕೌಂಟ್ ಅಲ್ಲಿ ಬರ್ಕೊಳ್ಳಿ ಅಂದವರಿಗೆ ಎಲ್ಲರಿಗೂ ಸಾಲ ಕಟ್ಕೊಂಡು ಹೋದ್ರೆ ಬಿಸ್ನೆಸ್ ಆಯ್ತು ಅಂತ ಹೇಳ್ಬಿಟ್ಟು ಸಾಲಗಾರರ ಸಂಖ್ಯೆ ಜಾಸ್ತಿ ಆಗ್ಬಿಡುತ್ತೆ. ಅಂದ್ರೆ ನಿಮ್ಗೆ ಬಿಸ್ನೆಸ್ ಆಗುತ್ತೆ, ಬಟ್ ನಿಮ್ಮ ಹತ್ರ ಇಲ್ಲಿ ಪ್ರಾಫಿಟ್ ಕಾಣ್ತಾ ಇಲ್ಲ, ತುಂಬಾ ಲಾಭ ಆಗಿದೆ ಅಂತ ಗೊತ್ತಾಗ್ತದೆ, ಕೈಯಲ್ಲಿ ಲಿಕ್ವಿಡ್ ಕ್ಯಾಶ್ ಬರ್ಲಿಲ್ಲ ಅಂತಂದ್ರೆ ಪ್ರಯೋಜನ ಏನು ಬಿಸ್ನೆಸ್ ಮಾಡಿ. ಸೊ ಆದ್ರಿಂದ ಸಾಲ ಕೊಡಬೇಡಿ. 100% ನಿಮ್ಗೆ ಬಿಸ್ನೆಸ್ ಆಗಿ ಪ್ರಾಫಿಟ್ ಆಗುತ್ತೆ. ಸಾಲ ಕೊಡಲ್ಲ, ಸಾಲವನ್ನು ಕೇಳಬೇಡಿ ಅಂತ ಒಂದು ಬೋರ್ಡ್ ಹಾಕೊಂಡಿಟ್ಕೊಂಡ್ಬಿಡ್ರಿ, ಖಂಡಿತವಾಗಿ ಅನುಕೂಲ ಆಗುತ್ತೆ. ಅಷ್ಟೇ, ಸಿಂಪಲ್ ಆಯ್ತಲ್ವಾ. ಸಾಲ ಕೊಡೋಕ್ ಹೋಗ್ಬಾರ್ದು, ಹೆದರಿಕೆ ಇರುತ್ತೆ. ಸಾಲ ಕೊಡ್ಲಿಲ್ಲ ಅಂದ್ರೆ ಬಿಸ್ನೆಸ್ ಆಗಲ್ಲ ಅಂತ. ಇಲ್ಲ, ಸಾಲ ಕೊಡ್ಲಿಲ್ಲ ಅಂದ್ರೂ ಲಾಭ ಆಗುತ್ತೆ. ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ ಸ್ವಲ್ಪ ಶುಕ್ರನ ಆರಾಧನೆ ಮಾಡ್ಕೊಳ್ಬೇಕಷ್ಟೇ. ಹೀಗೆ ಹಲವಾರು ವಿಚಾರಗಳಲ್ಲಿ ವಿದ್ಯಾರ್ಥಿಗಳು, ಧನುರಾಶಿಯ ವಿದ್ಯಾರ್ಥಿಗಳಿಗೆ ಏನು ಫೀಸ್ ಕಟ್ಲಿಕ್ಕೆ ದುಡ್ಡಿಲ್ಲ, ಅಥವಾ ಯಾವುದೋ ಒಂದು ಕಂಪ್ಯೂಟರ್ ಇತ್ಯಾದಿ ಬುಕ್ಸ್ ಕಾಸ್ಟ್ಲಿ ತಗೋಬೇಕು, ದುಡ್ಡಿಲ್ಲ, ಅಥವಾ ವಿದೇಶಕ್ಕೆ ಹೋಗಿ ವಿದ್ಯಾರ್ಜನೆ ಮಾಡ್ಬೇಕು, ದುಡ್ಡಿಲ್ಲ, ಬ್ಯಾಂಕ್ ಲೋನ್, ಎಜುಕೇಶನ್ ಲೋನ್ಗಳು ಸ್ಯಾಂಕ್ಷನ್ ಆಗ್ತಾ ಇಲ್ಲ, ಟೆನ್ಷನ್ ಬೇಡ. ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇನಲ್ಲಿ ಧನುರಾಶಿ ವಿದ್ಯಾರ್ಥಿಗಳಿಗೆ ತುಂಬಾ ಚೆನ್ನಾಗಿದೆ. ನಿಮಗೆ ಎಜುಕೇಶನ್ ಲೋನ್ ಸಿಗುತ್ತೆ, ಫಾರಿನ್ ಓದ್ಬೋದು, ಅಥವಾ ಏನೋ ಫೀಸ್ಗಳು ಕಟ್ಟಿದಿಲ್ಲ ಅದೆಲ್ಲ ಕಟ್ಟಬಹುದು. ಎಲ್ಲಾ ರೀತಿಯಲ್ಲಿ ನಿಮಗೆ ತುಂಬಾ ಚೆನ್ನಾಗಿ ಅನುಕೂಲ ಆಗುತ್ತೆ, ಏನು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಆದರೆ ಇನ್ನೊಂದು ಕಡೆ ನೀವು ತುಂಬಾ ಹಠಮಾರಿ, ತುಂಬಾ ಸ್ವಲ್ಪ ವಿದ್ಯೆಯನ್ನು ಹೊರತುಪಡಿಸಿ ಬೇರೆ ಬೇರೆ ಏನೋ ಕಡೆ ದಾರಿ ತಪ್ತಾ ಇದ್ದೀರಾ, ಅಥವಾ ತುಂಬಾ ಎದುರುತ್ತರ ಕೊಡ್ತೀರಾ, ಏನೋ ಮಾತಾಡ್ತಿದ್ದೀರಾ ಅನ್ನುವ ಒಂದು ಮುದ್ರೆ ಕೂಡ ಬೀಳಬಹುದು. ಅದು ಬೀಳದಂಗೆ ಸ್ವಲ್ಪ ನೋಡ್ಕೊಳ್ಳಿ. ಅದು ಬಿದ್ದುಬಿಟ್ರೆ ಆಮೇಲೆ ಸಮಸ್ಯೆ ಆಗ್ಬಿಡುತ್ತೆ ಅಂತ. ಹೀಗೆಲ್ಲ ಇರ್ಬೇಕಾದ್ರೆ ಶುಕ್ರನ ಆರಾಧನೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇರಲ್ಲ. ಯಾವ ರೀತಿ ಶುಕ್ರನ ಆರಾಧನೆ ಮಾಡ್ಬೇಕು, ಈ ವಿಡಿಯೋ ಎಂಡ್ ಅಲ್ಲಿ ನಿಮ್ಗೊಂದು ಸಂಪುಟಿತ ಲಕ್ಷ್ಮೀನಾರಾಯಣ ಮೂಲ ಮಂತ್ರವನ್ನು ಹೇಳ್ತೇನೆ ನಾನು. ಅದನ್ನ 28 ಬಾರಿ ಪ್ರತಿ ದಿವಸ ಶ್ರವಣ ಕೇಳಿಸ್ಕೊಳ್ತಾ ಇರಿ, ಖಂಡಿತವಾಗಿ ಅನುಕೂಲ ಆಗುತ್ತೆ. ಆಯ್ತಾ. ಮನೆ ಹತ್ತಿರದೆಲ್ಲರೂ ದುರ್ಗಾ ದೇವಸ್ಥಾನ, ದೇವಿ ದೇವಸ್ಥಾನ, ಅಮ್ಮನವರ ದೇವಸ್ಥಾನ ಇದ್ರೆ ಶುಕ್ರವಾರ ಹೋಗಿ ಒಂದು ಕುಂಕುಮಾರ್ಚನೆಯನ್ನು ಮಾಡಿಸ್ಕೊಂಡು ಬನ್ನಿ. ಮನೆಯಲ್ಲಿ ತುಳಸಿ ಕಟ್ಟೆ ಮುಂದೆ ಶುಕ್ರವಾರ ಒಂದು ಸಗಣಿ ಬೆರಣಿಯಲ್ಲಿ ತಟ್ಟಿ ಅದ್ರ ಮೇಲೆ ಮಣ್ಣಿನ ಹಣತೆ ಇಟ್ಟು ತುಪ್ಪದ ದೀಪವನ್ನು ಹಚ್ಚಿ. ಶುಕ್ರವಾರ ನಿಮ್ ಮನೆಗೆ ಅಥವಾ ಎಲ್ಲೇ ಆಗ್ಲಿ ಮುತ್ತೈದೆಯರ್ ಕಂಡ್ರೆ ಅವರಿಗೆ ಅರ್ಶನ, ಕುಂಕುಮ, ವಿಳಿದೆರಡಿಕೆ, ಬಾಳೆಹಣ್ಣು, ತೆಂಗಿನಕಾಯಿ, ಹಣ್ಣುಗಳು, ಹೂವು, ವಸ್ತ್ರ ಎಲ್ಲ ಅವ್ರಿಗೇನ ದಕ್ಷಿಣೆ ಏನಾದ್ರು ಕೊಟ್ಟು ಅವ್ರ ಕಾಲಿಗೆ ಬಿದ್ದು ನಮಸ್ಕಾರ ಮಾಡ್ಕೊಳ್ಳಿ. ಅವರ ಕಾಲಿಗೆ ನಮಸ್ಕಾರ ಮಾಡಿ ಅವ್ರ ಕೈಲೊಂದು 4 ಅಕ್ಷತೆ ಹಾಕ್ಸ್ಕೊಬಿಟ್ರೆ ಖಂಡಿತವಾಗಿ ನಿಮ್ಗೆ ಅನುಕೂಲ ಆಗುತ್ತೆ. ಶುಕ್ರ ದೋಷಗಳು ಪರಿಹಾರ ಆಗುತ್ತೆ. ಇಲ್ಲೇ ಡೈರೆಕ್ಟ್ ಆಗಿ ಶುಕ್ರನ ಆರಾಧನೆ ಮಾಡೋದು ಅಂದ್ರೆ ದಿನ ಬೆಳಗ್ಗೆ ಶುಕ್ರ ಅಷ್ಟೋತ್ತರ ಪಠನೆ ಇರಬಹುದು, ನಾಳೆ ಈ ವಿಡಿಯೋ ಎಂಡಲ್ಲಿ ಹೇಳಿದಂತಹ ಮಂತ್ರ ಇರಬಹುದು, ಕೇಳಿಸ್ಕೊಳ್ಳೋದಿರ್ಬೋದು, ಲಲಿತಾ ಸಹಸ್ರನಾಮ ಓದೋದಾಗಿರ್ಲಿ, ಕೇಳಿಸ್ಕೊಳ್ಳೋದಾಗಿರ್ಬೋದು, ತುಂಬಾ ಅನುಕೂಲ ಆಗುತ್ತೆ. ಇಲ್ಲ ಅಂದ್ರೆ ಶುಕ್ರನ್ನೇ ಡೈರೆಕ್ಟ್ ಆಗಿ ಆರಾಧನೆ ಮಾಡ್ಕೊಳ್ತಕ್ಕೊಳ್ಳೋದ್ರಿಂದ ನಿಮ್ಮ ಸಮಸ್ಯೆಗಳು ಪರಿಹಾರ ಆಗುತ್ತೆ.
ತುಂಬಾ ವಿಚಾರಗಳಲ್ಲಿ ಈಗ ಅಡಮಾನ ಇಟ್ಟ ಬಂಗಾರದ ವಿಚಾರ ಇರಬಹುದು, ಗೋಲ್ಡ್ ಲೋನ್ ಇತ್ಯಾದಿ ವಿಚಾರಗಳು, ಕೈ ಸಾಲಗಳು ಅಥವಾ ದುಡಿಮೆಯಲ್ಲಿ ಪ್ರಾಫಿಟ್, ಇದೆಲ್ಲದಕ್ಕೂ ಶುಕ್ರನ ಆರಾಧನೆ ಬಹಳ ಪ್ರಾಧಾನ್ಯತೆ ಇರ್ತದೆ. ಆ ವಿಶೇಷವಾದ ಪರಿಹಾರ ನಾವು ಮಾಡ್ತಾ ಇದ್ದೇವೆ. ಅದೇನಪ್ಪಾ ಅಂತಂದ್ರೆ ಆ ವಿಶೇಷ ಪರಿಹಾರವೇ ಧನಾಕರ್ಷಕ ಮಣಿ. ಈ ಧನಾಕರ್ಷಕ ಮಣಿ ಅದ್ಭುತವಾದಂತಹ ಪರಿಹಾರವಾಗಿರುತ್ತೆ ನಿಮ್ಮೆಲ್ಲರ ಆರ್ಥಿಕ ವಿಚಾರ, ಸಾಲಬಾಧೆಗಳ ಪರಿಹಾರಕ್ಕೋಸ್ಕರ. ಎಲ್ಲಿ ಧನಾಕರ್ಷಕ ಮಣಿ ಇರ್ತದೋ ಅಲ್ಲಿ ಧನಾಕರ್ಷಣೆ ಜಾಸ್ತಿ ಆಗುತ್ತೆ. ಬರೀ ಧನಾಕರ್ಷಣೆ ಮಣಿ ಇಟ್ಬಿಟ್ರೆ ಸಾಕ? ಇಲ್ಲ, ಅದನ್ನ ಎನರ್ಜೈಸ್ ಮಾಡಬೇಕು. ಸೊ ನಿಮ್ಮೆಲ್ಲರಿಗೋಸ್ಕರ ನಮ್ಮ ಯಾಗಶಾಲೆಯಲ್ಲಿ ನಾವು ಫೆಬ್ರವರಿ 12ನೇ ತಾರೀಕು ಮಾಘ ಮಾಸದ ಹುಣ್ಣಿಮೆ, ಮಾಘ ಪೌರ್ಣಿಮಾ ಅಂತ ಕರೀತಾರೆ. ನಿಮಗೆ ಪ್ರಯಾಗದಲ್ಲಿ ಈಗ ಮಹಾಕುಂಭಮೇಳ ನಡೀತಿದೆ, ಅಲ್ಲೂ ಕೂಡ ವಿಶೇಷವಾದಂತಹ ಮಾಘ ಸ್ನಾನ. ಅವತ್ತಿನ ದಿವಸವೇ ಮಹಾ ಅದ್ಭುತವಾದಂತಹ ಸಮಯ ಅಂತ ಎಲ್ಲ ಸ್ನಾನ ಮಾಡಕ್ ಬರ್ತಾರೆ. ಈ ಮೌನಿ ಅಮಾವಾಸ್ಯೆಗಾದಂಗೆ ರಶ್ ಆಗುತ್ತೆ, ಪಂಚಮಿಗಾದಂಗೆ ರಶ್ ಆಗುತ್ತೆ, ಆಯ್ತಲ್ವಾ? ಅದೇ ತರ ಅಂತ ಅದ್ಭುತವಾದ ದಿವಸ ನಮ್ಮ ಯಾಗಶಾಲೆಯಲ್ಲಿ ಶುಕ್ರ ಪರಮೋಚ್ಚ ಸ್ಥಿತಿಯಲ್ಲಿರೋದ್ರಿಂದ 1008 ಸಂಖ್ಯೆಯಲ್ಲಿ ಶುಕ್ರನಿಗೆ ಹೋಮವನ್ನು ಮಾಡ್ತಾ ಇದ್ದೇವೆ. ಆ ಒಂದು ಹೋಮದಲ್ಲಿ, ಸಹಸ್ರ ಶುಕ್ರ ಶಾಂತಿ ಹೋಮದಲ್ಲಿ, ಈ ಧನಾಕರ್ಷಕ ಮಣಿಯನ್ನು ಅಭಿಮಂತ್ರಣೆ ಮಾಡ್ತೇವೆ. ಅಷ್ಟೇ ಅಲ್ಲ, ನಿಮ್ಮ ಎಲ್ಲ ಸಾಲಬಾಧೆಗಳು, ಕೊಟ್ಟ ಸಾಲ ಇರ್ಬೋದು, ತಗೊಂಡ್ ಸಾಲ ಇರ್ಬೋದು, ಕೊಡಿಸದ ಸಾಲ ಇರ್ಬೋದು, ಯಾವುದೇ ರೀತಿ ಸಾಲಬಾಧೆ ಇದ್ರೂ ಪರಿಹಾರವಾಗಬೇಕು ಅಂತ ರಣಬಾಧ ನಿವಾರಕ ಹೋಮ ಅಂತ ಮಾಡಿ ಅದರಲ್ಲೂ ಈ ಧನಾಕರ್ಷಕ ಮಣಿಯನ್ನ ಎನರ್ಜೈಸ್ ಮಾಡ್ತೇವೆ. ಅಷ್ಟೇ ಅಲ್ಲ, ಇನ್ನೂ ಸಹ ನೀವು ಅಡಮಾನ ಇಟ್ಟಂತಹ ಬಂಗಾರ, ಗೋಲ್ಡ್ ಲೋನ್ ಅಂತ ಇಟ್ಬಿಟ್ಟಿರ್ತೀರ, ಬಿಡಿಸ್ಕೊಂಬರಕ್ ಆಗ್ತಾ ಇಲ್ಲ, ಎಲ್ಲ ಕಡೆ ಅವಮಾನ ಆಗ್ತಾ ಇದೆ. ಆ ಗೋಲ್ಡ್ ಲೋನ್ ಕೂಡ ಬಡ್ಡಿಗಳು ಕೂಡ ಕಟ್ಟಕ್ ಆಗ್ತಾ ಇಲ್ಲ, ನಿಮ್ಗೆ EMI ಗಳು ಕಟ್ಟಕ್ ಆಗ್ತಾ ಇಲ್ಲ. ಸ್ವರ್ಣಾಕರ್ಷಣ ಭೈರವ ಹೋಮ ಅಂತ ಮಾಡ್ತಾ ಇದ್ದೀವಿ. ಸ್ವರ್ಣಾಕರ್ಷಣ ಭೈರವ ಬರೀ ಗೋಲ್ಡ್ ಲೋನ್ ಅಷ್ಟೇ ಅಲ್ಲ, ನೀವು ಬಂಗಾರ ಇವತ್ತು 8,000 ರೂಪಾಯಿ ದಾಟಿ ಹೋಗ್ತಾ ಇದೆ, ಕ್ರಾಸ್ ಆಗಿ ಹೋಗ್ತಾ ಇದೆ. ನಿಮ್ ಕೈಲಿ ಬಂಗಾರ ತಗೊಳಕ್ ಆಗ್ತಾ ಇಲ್ಲ, 1 ಗ್ರಾಮ್ ಬಂಗಾರ ತಗೊಳಕ್ ಆಗ್ತಾ ಇಲ್ಲ, ಬಟ್ ಬಂಗಾರ ತಗೋಬೇಕು ಅಂತ ಆಸೆ ಆಗ್ತಾ ಇದೆ. ಸ್ವರ್ಣಾಕರ್ಷಣ ಭೈರವ ಹೋಮವನ್ನು ಮಾಡಿ ಅದರಲ್ಲಿ ಈ ಧನಾಕರ್ಷಕ ಮಣಿ ಎನರ್ಜೈಸ್ ಮಾಡ್ತೇವೆ. ಅದರಿಂದ ನಿಮಗೆ ಬಂಗಾರ ತೆಗೆದುಕೊಳ್ಳುವ ಯೋಗ ಫಲವನ್ನ ಭಗವಂತ ನಿಮಗೆ ಕೊಡುವಂತಾಗಲಿ ಅನ್ನುವಂಥದ್ದು ನನ್ನ ಆಸೆ. ಭಾರತ ಬಂಗಾರ, ವಜ್ರ, ವೈಢೂರ್ಯಗಳನ್ನ ಸೇರ್ಗಳೆಲ್ಲ ಅಳೆದು ರಸ್ತೆ ಮೇಲೆ ಮಾರ್ತಾ ಇದ್ದಂತಹ ದೇಶ ಆಗಿತ್ತು ನಮಗೆ. ಮತ್ತೆ ಪುನಃ ನಾವು ಆ ಒಂದು ಸ್ಥಾನಮಾನಕ್ಕೆ ಹೋಗ್ಬೇಕು ನಾವು, ಆಯ್ತಲ್ವಾ? ಯತ್ನೇ ಕೃತೆ ಗೋತ್ರ ದೋಷ ಅಂತ ಪ್ರಯತ್ನದಲ್ಲಿ ನಮ್ಮ ಸರಿಯಾದ ಮಾರ್ಗದಲ್ಲಿ ನಾವು ದುಡಿಮೆಯನ್ನು ಮಾಡಿಕೊಂಡು, ಸರಿಯಾದ ಮಾರ್ಗದಲ್ಲಿ ಶ್ರದ್ಧಾಭಕ್ತಿಯಿಂದ ದೇವತಾರಾಧನೆ ಮಾಡಿಕೊಂಡು, ಸ್ವರ್ಣಾಕರ್ಷಣ ಭೈರವ ಹೋಮದ ಭಸ್ಮವನ್ನ ಹಣೆಯಲ್ಲಿ ಹಚ್ಕೊಂಡು, ಇದೊಂದು ಧನಾಕರ್ಷಣ ಮನೆಯನ್ನ ನಿಮ್ಮ ಪಾಕೆಟ್ ಅಲ್ಲೋ, ನಿಮ್ಮ ದೇವರ ಮನೆಯಲ್ಲೋ, ನಿಮ್ಮ ಲಾಕರ್ನಲ್ಲೋ, ದುಡ್ಡಿಡುವ ಜಾಗದಲ್ಲಿ ಜೊತೆಗೆ ಇದನ್ನ ಇಟ್ಕೊಳ್ಬಹುದು. ನಿಮ್ಮ ಜೊತೆಗೆಲ್ಲೂ ಸಹ ಇದನ್ನ ಕ್ಯಾರಿ ಮಾಡ್ಬೋದು ಎಲ್ಲ ಕಡೆ, ಆಯ್ತಾ? ಈ ಒಂದು ಧನಾಕರ್ಷಕ ಮಣಿಯನ್ನ. ಸೊ ಅದರಲ್ಲೂ ಕೂಡ ಎನರ್ಜೈಸ್ ಮಾಡ್ತಾ ಇದನ್ನ. ಈ ಧನಾಕರ್ಷಕ ಮಣಿಯನ್ನ ಸಹಸ್ರ ಶುಕ್ರ ಶಾಂತಿ ಹೋಮ, ರಣಬಾಧ ನಿವಾರಕ ಹೋಮ, ಸ್ವರ್ಣಾಕರ್ಷಣ ಭೈರವ ಹೋಮ, ಈ 3 ಪ್ರಧಾನವಾದ ಹೋಮಗಳನ್ನು ಎನರ್ಜೈಸ್ ಮಾಡ್ತೇವೆ. ಅಷ್ಟೇ ಅಲ್ಲ, ನಿಮಗೆ ಸಂತಾನದವರೆಗೆ ಸಂತಾನವಾಗಬೇಕು ಅಂತ ಸಂತಾನ ಗೋಪಾಲ ಕೃಷ್ಣ ಹೋಮ ಇರಬಹುದು, ಅಥವಾ ಇದಕ್ಕೆಲ್ಲ ಅಡ್ಡಿ ಆಗುವಂಥದ್ದು ಸರ್ಪದೋಷಗಳು. ಸೊ ಈ ಧನಾಕರ್ಷಣ ಮಣಿಯನ್ನ ಆಶ್ಲೇಷಾವಲಿ ಪೂಜೆ, ಸರ್ಪಶಾಂತಿ ಹೋಮದಲ್ಲಿ ಎನರ್ಜೈಸ್ ಮಾಡ್ತೇವೆ. ಇನ್ನು ಗುರು ಶಾಂತಿ, ಶನಿ ಶಾಂತಿ ಸಹಿತ ಮಹಾನವಗ್ರಹ ಶಾಂತಿ ಹೋಮಗಳು ಎನರ್ಜೈಸ್ ಮಾಡ್ತೇವೆ. ಇಷ್ಟೆಲ್ಲ ಹೋಮಗಳು ಎನರ್ಜೈಸ್ ಮಾಡಿ ನಿಮಗೆ ಕೊಡ್ತೇವೆ. ಸೊ ಲೈವ್ ಅಲ್ಲಿ ನಿಮ್ಮ ಸಂಕಲ್ಪ ಆಗುತ್ತೆ, ಎಲ್ಲಾ ಹೋಮ ಲೈವ್ ನೋಡ್ತೀರಾ. ಪ್ರಸಾದ್ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ಎಲ್ಲಾ ಹೋಮಗಳ ಭಸ್ಮ, ನಾಗಾರಾಧನೆ, ಅರ್ಚನೆ ಸಹಿತ ಈ ಒಂದು ಧನಾಕರ್ಷಕ ಮಣಿಯನ್ನ ಕಳಿಸ್ಕೊಡ್ತೇವೆ. ಸೊ ಸಂಕಲ್ಪ ಸೇವೆಗೆ ನಿಮ್ಮ ಹೆಸರು ಕೊಟ್ಕೊಳ್ಬಹುದು. ಸ್ಕ್ರೀನ್ ಕಾಣುವಂತ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸವನ್ನ ಬೇಗ ವಾಟ್ಸ್ಆಪ್ ಮಾಡ್ಕೊಳ್ಳಿ. ಸ್ಕ್ರೀನ್ ಕಾಣ್ತಾ ಇರ್ತಕ್ಕಂಥ ನಂಬರ್ಗೆ. ಲೈವ್ ಅಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ. ಮಾಘ ಮಾಸದ ಹುಣ್ಣಿಮೆ, ಮಾಘ ಪೌರ್ಣಿಮಾ ನಮ್ಮ ಫೆಬ್ರವರಿ 12ನೇ ತಾರೀಕು ಲೈವ್ ಅಲ್ಲಿ ನಿಮ್ಮ ಹೆಸರು ನಾನೇ ಖುದ್ದು ಬೆಳಗ್ಗೆ ಸಂಕಲ್ಪ ಮಾಡ್ತೇನೆ. ಎಲ್ಲಾ ಹೋಮ ಲೈವ್ ನೋಡ್ತೀರಾ, ಪ್ರಸಾದ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ಕಳಿಸ್ಕೊಡ್ತೇವೆ. ಆಯ್ತಲ್ಲ? ಒಳ್ಳೇದಾಗ್ಲಿ. ಈ ಒಂದು ವಿಡಿಯೋ ಇಷ್ಟ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ವಾಟ್ಸ್ಆಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳನ್ನು ಶೇರ್ ಮಾಡ್ಲಿಕ್ಕೆ ಮರಿಬೇಡಿ. ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಚಾನಲ್ ಅಂದ್ರೆ ಸಬ್ಸ್ಕ್ರೈಬ್ ಅಂತ ಬಿಟ್ಟಿರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಒತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತಾನೆ. ಎಲ್ಲರಿಗೂ ಸಹ ಒಳ್ಳೇದಾಗ್ಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ. ಓಂ ನಮೋ ನಾರಾಯಣಾಯ. ಓಂ ಶ್ರೀಂ ಹ್ರೀಂ ಐಂ ಮಹಾಲಕ್ಷ್ಮೀ ಕಮಲಧಾರಿಣ್ಯೈ ಸಿಂಹವಾಹಿನ್ಯೈ ಸ್ವಾಹ. ಓಂ ನಮೋ ನಾರಾಯಣಾಯ. ಓಂ ನಮೋ ನಾರಾಯಣಾಯ. ಓಂ ಶ್ರೀಂ ಹ್ರೀಂ ಐಂ ಮಹಾಲಕ್ಷ್ಮೀ ಕಮಲಧಾರಿಣ್ಯೈ ಸಿಂಹವಾಹಿನ್ಯೈ ಸ್ವಾಹ. ಓಂ ನಮೋ ನಾರಾಯಣಾಯ. ಓಂ ನಮೋ ನಾರಾಯಣಾಯ. ಓಂ ಶ್ರೀಂ ಹ್ರೀಂ ಐಂ ಮಹಾಲಕ್ಷ್ಮೀ ಕಮಲಧಾರಿಣ್ಯೈ ಸಿಂಹವಾಹಿನ್ಯೈ ಸ್ವಾಹ. ಓಂ ನಮೋ ನಾರಾಯಣಾಯ.